ಬನ್ನಿ. ವಾವ್, ಇದು ನಮ್ಮನೆ. ಸಾರ್ ಬರೀ ಮನೆ ಅಂತಿರಲ್ಲ ಸರ್, ಇದೊಂದು ಭವ್ಯವಾದ ಬಂಗ್ಲೆ ಸರ್ ಇದು. ಓ ಮೈ ಗಾಡ್, ಇದೆಲ್ಲ ಆಂಟಿಕ್ ಪೀಸ್ ಅನ್ಸುತ್ತೆ ಸರ್. ಇಷ್ಟು ದೊಡ್ಡ ಮನೇಲಿ ನೀವು ಒಬ್ಬರೇ ಇದ್ದೀರಾ? ಅತ್ತೆ, ಮಾವ, ರುಕು, ಕೃಷ್ಣ, ಸುರಭಿ, ಬೇಗ ಬನ್ನಿ. ಸರ್ ಇದು ತುಂಬಾ ಹಳೆ ಮನೆ ಅನ್ಸುತ್ತೆ. ಹೌದು. ಅಳಿ ಅಂದ್ರೆ ಏನ್ ಬೇಕಿತ್ತು? ಯಾಕೆ ಹಾಕೋಗಿದ್ರಿ? ಇವ್ರು ಯಾರು? ಓ, ಗೊತ್ತಾಯ್ತು ಬಿಡಿ. ಅದೇ ಇಂಟರ್ನೆಟ್ ಹಾಳಾಗಿತ್ತು ಅಂತ ಹೇಳಿದ್ರಲ್ಲ, ಅದನ್ನ ರಿಪೇರಿ ಮಾಡಕ್ ಬಂದಿರೋರು. ಇವರು ಅವರಲ್ಲ ಮಾವ. ಇವ್ರ ಹೆಸರು ಚೇತನ್ ಚಂದ್ರ ಅಂತ. ನಮ್ಮ ಊರಿನ ಸರ್ಕಾರಿ ಶಾಲೆಗೆ ಹೊಸ ಮೇಷ್ಟ್ರು ಬರುವವರೆಗೂ ಅಲ್ಲಿನ ಮಕ್ಕಳಿಗೆ ಪಾಠ ಮಾಡ್ತಾರೆ. ಓ, ಒಳ್ಳೇದಪ್ಪ. ಸರ್ ನಮಸ್ತೆ. ಮಾವ ಇವರು ತುಂಬಾ ಶಾರ್ಪ್. ಇರ್ಲಿ. ಚೇತನ್, ಇವರು ನಮ್ಮ ಮಾವ ನಾಗೇಂದ್ರ. ಅವರು ನಮ್ಮ ಅತ್ತೆ ನಾಗಲಕ್ಷ್ಮಿ. ನಮಸ್ತೆ. ಅವರು ನನ್ನ ತಂಗಿ ರುಕ್ಮಿಣಿ ಅಂತ. ಹಾಯ್. ಹಾಯ್. ಅವರು ಕೃಷ್ಣ, ನನ್ನ ತಂಗಿ ಅಸಿಸ್ಟೆಂಟ್. ಅವರು ಇವ್ರ ಮಗಳು ಸುರಭಿ. ನಮಸ್ಕಾರ. ಅತ್ತೆ ನಾಗಲಕ್ಷ್ಮಿ, ಮಾವ ನಾಗೇಂದ್ರ, ಮಗಳು ಸುರಭಿ, ಅವರು ರುಕ್ಮಿಣಿ, ಮತ್ತವರು ಕೃಷ್ಣ. ಕರೆಕ್ಟ್ ಅಲ್ವಾ ಸರ್? ಅಬ್ಬಬ್ಬಬ್ಬಬ್ಬ, ಎಷ್ಟು ಬುದ್ಧಿವಂತರು ನೀವು. ಹೀಗ್ ಕೇಳಿದ ಕೂಡಲೇ ಎಲ್ಲ ಟಕ 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 ಅಂತ ಹೇಳ್ತಾ ಇದ್ದೀರಾ. ಬರೀ ಹೆಸರಷ್ಟೇ ಅಲ್ಲ ನಾಗತ್ತೆ, ಈ ನಿಮ್ ಮನೆ ಒಳಗಡೆ ಬರ್ಬೇಕಾದ್ರೆ ಸಾಕಷ್ಟು ಅಬ್ಸರ್ವ್ ಮಾಡ್ಬಿಟ್ಟಿದೀನಿ. ಈ ಮನೆಗೆ ಹೊರಗಡೆಯಿಂದ ನೋಡಕ್ಕೆ 8 ಕಿಟಕಿಗಳಿವೆ. ಇಲ್ಲಿ ಮೇನ್ 3 ಬಾಗ್ಲುಗಳಿವೆ. ಹಜಾರದಲ್ಲಿ 11 ಫೋಟೋ ಫ್ರೇಮ್ಗಳಿದಾವೆ. ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ ಮೆಟ್ಲುಗಳು, ಟೋಟಲ್ ಆಗಿ 28 ಮೆಟ್ಲುಗಳಿವೆ. ಕರೆಕ್ಟ್ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನಾನು ಅಬ್ಸರ್ವ್ ಮಾಡೋದ್ರಲ್ಲಿ CCTV ಕ್ಯಾಮ್ರಾಗೆ ಚಾಲೆಂಜ್ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬ, ಮನೆಗ್ ಬಂದು ಇನ್ನು 5 ನಿಮಿಷನೂ ಆಗಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಚೇತನ್ ಚಂದ್ರ ಅವರೇ? ಕಣ್ಣಿರೋದೇ ನೋಡೋದಕ್ಕೆ, ನೋಡಿದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ? ಅದಕ್ಕೆ ಸೂರ್ಯ ಸರ್ ನನ್ನ ಪಾದರಸ ಅಂತ ಹೇಳಿದ್ದು. ನಾನು ಯಾವಾಗ ಹೇಳಿದೆ? ಮುಂದೆ ಹೇಳ್ತೀರಾ ಬಿಡಿ ಸರ್. ಇಷ್ಟು ದಿನ ಈ ಮನೆಗೆ ಸೂರ್ಯ ಅಂತ ನೀವಿದ್ರಿ, ಈಗ ಚಂದ್ರ ಅಂತ ನಾನ್ ಬಂದಿದ್ದೀನಿ. ಇನ್ಮೇಲೆ ಹಾಡು ಹರಟೆ ಮೋಜು ಮಸ್ತಿ ಎಲ್ಲ ಸಖತ್ತಾಗಿರುತ್ತೆ. ಸರಿ ಸರಿ, ನಿಮ್ಮ ಪ್ರತಿಭೆ ಆಮೇಲೆ ತೋರಿಸ್ತಿರಂತೆ. ಕೃಷ್ಣ, ಇವರಿಗೆ ಇವ್ರ ರೂಮ್ ತೋರಿಸು. ಅಯ್ಯೋ ಅಣ್ಣ, ಅವ್ನು ನನ್ನ ಜೊತೆಗೆ ಬರ್ತಾ ಇದ್ದಾನೆ. ನಂಗೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ನಾ ಹೊರಗೆ ಹೋಗ್ಲೇಬೇಕು. ಚೇತನ್ ಚಂದ್ರ ಅವರೇ, ನಿಮ್ಮನ್ನ ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ನನಗೂ ಕೂಡ. ಓಕೆ, ಬಾಯ್ ಬಾಯ್. ಬಾರ. ಇರ್ಲಿ ಬಿಡು ಸೂರ್ಯ, ನಾನೇ ಅವ್ರಿಗೆ ರೂಮ್ ದಾರಿ ತೋರಿಸ್ತೀನಿ. ಚೇತನ್, 1 ನಿಮಿಷ. ನೋ ಪ್ರಾಬ್ಲಮ್ ಸರ್, ಕ್ಯಾರಿ ಆನ್. ಹಲೋ. ಹಾ, ಅಂದಹಾಗೆ ಚೇತನ್, ನೀನ್ ಬರೀ ಮೆಮೊರಿ ಮಾಸ್ಟರಾ ಅಥವಾ ಈ ಊಟೋಪಚಾರ ಅಂದ್ರೆ ಅಡ್ಗೆ ಮಾಡೋದು ತಿನ್ನೋದು ಇದ್ರ ಬಗ್ಗೆ ಏನಾದ್ರು? ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ನನ್ನ ಶ್ರೀಮತಿ ನಾಗು ಅಡ್ಗೆ ಮಾಡೋದ್ರಲ್ಲಿ ತುಂಬಾ ಫೇಮಸ್, ತುಂಬಾ ರುಚಿಯಾಗಿ ಮಾಡ್ತಾಳೆ. ಹೌದು ಚೇತನ್, ಅಳಿಯಂದ್ರು ನಮ್ಮ ಮನೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅರ್ಥ. ಊಟದ ವಿಷಯದಲ್ಲಿ ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ ಇವತ್ತೇ ಮಾಡ್ಬಿಡ್ತೀನಿ. ಅರೆ, ನೀವ್ ಏನ್ ಮಾಡಿದ್ರು ನಂಗೆ ಓಕೆ ಆತೆ. ನಾನೊಬ್ಬ ಫುಡ್ ಡೈರೆಕ್ಟರ್ ಇದ್ದಂಗೆ. ಪ್ಲೇಟ್ ಅಲ್ಲಿರೋ ಅಡ್ಗೆನ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ ಉಪ್ಪು ಎಷ್ಟಿದೆ, ಖಾರ ಎಷ್ಟಿದೆ ಅಂತ. ಆದ್ರೆ ಈ ಮನೆಗೆ ಬಂದ್ಮೇಲೆ ಪ್ರೀತಿ ಅನ್ನೋ ಪದಾರ್ಥನೇ ಜಾಸ್ತಿ ಸಿಗುತ್ತೆ ಅಂತ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು, ಒಳ್ಳೆ ಮಾತುಗಾರ. ಚೇತನ್ ಚಂದ್ರ ಅವ್ರೆ, ಬರೀ ಕಿಟಕಿನ ಎಣ್ಸದ ಅಥವಾ ಇನ್ನೇನಾದ್ರೂ ಹವ್ಯಾಸ ಇದೆಯಾ? ಸದ್ಯಕ್ಕೆ ನನ್ಗೆ ಯಾವ ದುರಭ್ಯಾಸನೂ ಇಲ್ಲಪ್ಪ. ಅಯ್ಯೋ, ಅಭ್ಯಾಸ ಅಲ್ಲಪ್ಪ, ನಿನಗೇನ್ ಹವ್ಯಾಸ ಇದೆ ಅಂತ ಕೇಳ್ತಿದ್ದಾಳೆ ನನ್ನ ಮಗಳು. ಅತ್ತೆ ಅತ್ತೆ ಅತ್ತೆ, ಒಂದ್ ಗ್ಲಾಸ್ ನೀರ್ ಕುಡಿಯತ್ತೆ ಕುಡಿಯಕ್ಕೆ. ಮಾವ, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಮಾವ. ತಗೊಳ್ಳಿ.